ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಇದೇ ವರ್ಷ ನಡೆದಿರುವಂತಹ, ಇದೇ ತಿಂಗಳು ನಡೆದಿರುವಂತಹ ಏನಂತೀರ ತಾವುಗಳು ಮಿಡ್-ಟರ್ಮ್ ಎಕ್ಸಾಮ್, ಸ್ಪೆಷಲ್ಲಾಗಿ ಇಂಗ್ಲೀಷ್ ಸಬ್ಜೆಕ್ಟಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಬಂದು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು, ಸೈನ್ಸ್ ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗಲಿದೆ. ಇದು ನಮ್ಮ 3ನೆಯ ಕ್ವಶನ್ ಪೇಪರ್ ಆಗಿರುತ್ತೆ. ಈ 3 ಕ್ವಶನ್ ಪೇಪರನ್ನು ತಾವುಗಳು ಸಾಲ್ವ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ತಾವುಗಳು 75+ ಸ್ಕೋರ್ ಮಾಡ್ತೀರಾ. ಎನಿಹೌ, ಬನ್ನಿ ಸರ್. ಈಗಾಗಲೇ ನಾನು ಒನ್ ಶಾರ್ಟ್ ವಿಡಿಯೋ ಅಂತ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ 1 ಮಾರ್ಕ್ 2 ಮಾರ್ಕ್ ಅಂಕಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ. ಆಲ್ ಐ ಥಿಂಕ್ ಅರೌಂಡ್ 8 ಚಾಪ್ಟರ್ಸಿನ ಮೇಲೆ. ಆಯಿತಾ, ಧನ್ಯವಾದಗಳು. ಬನ್ನಿ ಸರ್, ಈಗ ನೋಡ್ತಾ ಹೋಗೋಣ. 25/9/2025 ನಡೆದಂತಹ ಈ ಒಂದು ಮಿಡ್-ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ನಾವು ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. 10 ಅಂಕದ ಈ MCQsಗಳನ್ನು ನೋಡ್ತಾ ಹೋಗೋಣ. ಡ್ಯಾಶ್ ಈಸ್ ಕಂಪೇರ್ಡ್ ಟು ಅ ಸ್ನೋವಿ ಡವ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ನಾನು ನಿಮಗೆ ಒನ್ ಶಾರ್ಟ್ ವಿಡಿಯೋದಲ್ಲಿ ಇದು ಕೂಡ ನಾನು ಕ್ವಶನನ್ನು ಕೊಟ್ಟಿದ್ದೆ ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೋವಿ ಡವ್ ಅಂತ ಯಾರಿಗೆ ರೆಫರ್ ಮಾಡಲಾಗಿದೆ ಅಂತ ಇದೆ, ಕಂಪೇರ್ ಮಾಡಲಾಗಿದೆ. ಯಾರಿಗೆ ಅಂದರೆ ಹೀರೋಯಿನ್ ಯಾರು, ಜೂಲಿಯೆಟ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 2, ದ ಫ್ರೈಸ್ ದ ಮೆಜರ್ ಡನ್ ಕನ್ನೋಟ್ಸ್, ಆಯಿತಾ, ಕೆನಾಟ್ಸ್ ದಿ ಕಂಪ್ಲೀಷನ್ ಆಫ್ ಡ್ಯಾಶ್ ಅಂತ ಇದೆ. ಮೆಜರ್ ಡನ್ ಅಂತ ಹೇಳಿದ್ರೇ ಡ್ಯಾನ್ಸ್ ಕಂಪ್ಲೀಷನ್ ಅಂತ. ಹಾಗಿದ್ರೆ ಡ್ಯಾನ್ಸ್ ಅಂತ ಎಲ್ಲಿದೆ ಅಂತ ನೋಡಿಬಿಟ್ಟು ಅದೇ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಹೌದಲ್ವಾ. ಕ್ವಶನ್ ನಂಬರ್ 3, ದಿ ಡ್ಯಾಶ್ ಕಿಂಗ್ಡಮ್ ಇನ್ 2 ಡಿಯರ್ ಮೊನೋಪೊಲೈಸ್ಡ್ ದಿ ಗೇಮಿಂಗ್ ಬಿಸ್ನೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಎ ಅನ್ನುವಂಥದ್ದು ತಪ್ಪು, ಬಿ ಅನ್ನುವಂಥದ್ದು ಕೂಡ ತಪ್ಪಾಗಿರುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಸಿ ಅಥವಾ ಡಿನಲ್ಲೇ ಇದೆ. ಇದನ್ನು ಕಮೆಂಟ್ ಮುಖಾಂತರ ತಾವುಗಳು ನನಗೆ ತಿಳಿಸಬೇಕು. ಯಾಕಂದರೆ ಇದರಷ್ಟು ಈಸಿ ಪಾಠ ಯಾವುದು ಕೂಡ ಅಲ್ಲ. ಆದರೆ ಬಹಳ ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟು ನಿಮ್ಮ ಮಿಡ್-ಟರ್ಮ್ ಎಕ್ಸಾಮಿಗೆ ಆಗಿರುತ್ತೆ. 4 ಹಾಗೂ 3 ಅಂಕದ ಪ್ರಶ್ನೆಗಳು ಇಲ್ಲಿಂದನೇ ಹೇಳೋದು. ಬನ್ನಿ ಈಗ ಕ್ವಶನ್ ನಂಬರ್ 4ಅಲ್ಲಿ ನಾವು ಐಡೆಂಟಿಫೈ ದ ಸೀಕ್ವೆನ್ಸನ್ನು ನೋಡೋಣ. ಆಯಿತಾ, ಮೊದಲನೇದಾಗಿ ಇದು ಯಾವುದು ಪಾಠ ಅಂತ ತಿಳ್ಕೋಬೇಕು. ಇದು ಸೆಕೆಂಡ್ ಚಾಪ್ಟರ್ 2 ಡಿಯರ್ ಆಗಿರುತ್ತೆ. ಹಾಗಿದ್ರೆ 2 ಡಿಯರಲ್ಲಿ ಏನು ಕತೆ ಇದೆ ಅಂತ ಸ್ವಲ್ಪ ತಲೆಗೆ ಬರಬೇಕು. ಮೊದಲು ಆ ಕ್ರಿಮಿನಲ್ಲು ರಾಜಧಾನಿಯನ್ನು ಬಿಟ್ಟು ಹೋಗ್ತಾನೆ. ಹಾಗಿದ್ರೆ ಲೆಫ್ಟ್ ದಿ ಕಿಂಗ್ಸ್ ಡೊಮೈನ್ ಅಂತ ಎಲ್ಲಿದೆ, CD. ಹಾಗಿದ್ರೆ AB ಎರಡೂ ಕೂಡ ತಪ್ಪಾದ ಉತ್ತರಗಳು ಆಗಿರ್ತವೆ. ಅಲ್ಲಿಂದ ಹೋದ್ಮೇಲೆ ಏನು ಮಾಡ್ತಾನೆ ಅಂತ ಹೇಳಿದರೆ ಈ ಸೆಟ್ಲ್ ಆಗ್ತಾನೆ ಮೊದಲಿಗೆ, ನಂತರದಲ್ಲಿ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾನೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಲೆಫ್ಟ್ ದಿ ಕಿಂಗ್ಸ್ ಡೊಮೈನ್, ಸೆಟಲ್ಡ್ ಅಕ್ರಾಸ್ ದಿ ಫ್ರಂಟಿಯರ್, ನಂತರದಲ್ಲಿ ಬಾಟ್ ಅ ಬಿಟ್ ಆಫ್ ಲ್ಯಾಂಡ್, ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಕ್ಲಿಯರ್ ಆಲ್ ಆಫ್ ಯು? ಇದೇ ಪ್ರಶ್ನೆಯನ್ನು ನಿಮಗೆ MCQs ಹಾಗೂ 2 ಅಂಕಗಳಲ್ಲಿ ಕೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಆಫ್ಟರ್ ಲೀವಿಂಗ್ ದಿ ಕಿಂಗ್ಸ್ ಡೊಮೈನ್ ದ ಕ್ರಿಮಿನಲ್ ವೇರ್ ಡಿಡ್ ಹಿ ಸೆಟಲ್ ಆ್ಯಂಡ್ ವಾಟ್ ಡಿಡ್ ಹಿ ಸ್ಟಾರ್ಟೆಡ್ ಅಂತ ಕೇಳಿದರೆ ಇದೇ ಉತ್ತರ ಆಗಿರುತ್ತೆ. ಏನು ಸ್ಟಾರ್ಟ್ ಮಾಡ್ತಾನೆ, ಮಾರ್ಕೆಟ್ ಗಾರ್ಡನಿಂಗ್. ಆಯಿತಾ, ಬನ್ನಿ ಈಗ 5ನೆಯ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ ಡ್ಯಾಶ್ ಅಂತ ಇದೆ. ಭಾಳ ಜನ ಇದಕ್ಕೆ ಶಿಫ್ಟ್ ಅಂತ ಬರೀತೀರಾ, ತಪ್ಪು. ಜೀವನ ಅನ್ನುವಂಥದ್ದು ಯಾವತ್ತೂ ಕೂಡ ಹಿಂದೆ ಹೋಗಲ್ಲ. ಹಿಂದೆ ಅಂದ್ರೇನು, ಬ್ಯಾಕ್ವರ್ಡ್ ಅಂತ ಅನ್ನುವಂಥದ್ದು ಆಪ್ಷನ್ ಎ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6, ಅಕಾರ್ಡಿಂಗ್ ಟು ದಿ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಕಾರ್ಮ್ಯಾಕ್ ಕುಲಿನಿನ್ ಅಪಾರ್ಥೈಡ್ ಮೀನ್ಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸಪ್ರೇಟ್ನೆಸ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಲಾರಾ ಆ್ಯಂಡ್ ಗಾನ್ಜಲೋ ಫ್ರೆಂಡ್ಲಿ ಕಾನ್ವರ್ಸೇಷನ್ಸ್ ಬಿಗಿನ್ಸ್ ವಿತ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. 4 ಆಪ್ಷನಲ್ಲಿ 2 ಆಪ್ಷನನ್ನು ನಾನು ಡಿಲೀಟ್ ಮಾಡಿ ಕೊಡುತ್ತೇನೆ. ಆಪ್ಷನ್ ಬಿ ತಪ್ಪಾದ ಉತ್ತರ, ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ಕ್ವಶನ್ ನಂಬರ್ 7ಗೆ ಎ ಅಥವಾ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೆ ಒಂದು ಕ್ಲೂ ಕೂಡ ನಾನು ನಿಮಗೆ ಕೊಡ್ತೇನೆ. ಆನ್ಸರ್ ಹತ್ತಿರ ಹೋಗಲಿಕ್ಕೆ ನೀವು ಇಬ್ಬರು ಕೂಡ ಏನೋ ತಗೊಂಡಾದ್ಮೇಲೆ ಇಬ್ಬರು ಕೂಡ ಕಂಟಿನ್ಯೂಸ್ ಆಗಿ 3 ಸಲ ಸ್ನೀಸನ್ನು ಮಾಡ್ತಾರೆ. ಸ್ನೀಸ್ ಅಂದರೆ ಅರ್ಥ ಆಯ್ತಾ, ಸೀನ್ತಾರೆ. ಹಾಗಾಗಿ ಅದೇ ಅದಕ್ಕೆ ಉತ್ತರ ಆಗಿರುತ್ತೆ. ಹಾಗಿದ್ರೆ ಏನು ತಗೊಂಡ್ರು ಅವರು ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಅದನ್ನು ಡಾನ್ ಗಾನ್ಜಲೋನೇ ಆಫರ್ ಮಾಡೋದು ಅವಳಿಗೆ, ಆಯಿತಾ. ಕ್ವಶನ್ ನಂಬರ್ 7ನಲ್ಲಿ
ಬಿ ಹಾಗೂ ಡಿ ಎರಡೂ ಕೂಡ ತಪ್ಪಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್. ನೋಡಿ ಎಷ್ಟು ಈಸಿಯಾಗಿದೆ, ಇದು ಕೂಡ ಸನಿ ಮಾರ್ನಿಂಗ್ ಪಾಠದಿಂದ. ನೋಡ್ರೋ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಉದ್ದೇಶ ಇಷ್ಟೇ, ಬರೀ ಆನ್ಸರ್ ಹೇಳೋದ್ರಿಂದ ಉಪಯೋಗವಿಲ್ಲ. ನಿಮಗೆ ಕಲಿಸ್ಕಂತ ನಾನು ಹೋದರೆ ಎಕ್ಸಾಮಲ್ಲಿ ಏನು ಕೊಟ್ಟರು ಕೂಡ ಗಿಚ್ಚಿಯಾಗಿ ಬರಿತೀರಾ. ನೋಡಿ ಪ್ರೀಸ್ಟ್ ಅಂತ ಇದೆ, ಕೊನಿತೋ ಅಂತ ಇದೆ, ಪೆಟ್ರಾ ಅಂತ ಇದೆ. ಪ್ರೀಸ್ಟ್ ಅಂದರೆ ಅಲ್ಲಿ ಕುಳಿತುಕೊಂಡಂಥ ಪೂಜಾರಿಗಳು, ಎಲ್ಲಿ ಬೆಂಚಿನ ಮೇಲೆ ಹಾಗಿದ್ರೆ ಪ್ರೀಸ್ಟಿಗೆ ಬೆಂಚ್ ಅಂತ ಬರಬೇಕು. ಎಗೆ 2 ಅಂತ ಇರಬೇಕು, ಎಲ್ಲಿದೆ ಅಂತ ಹುಡುಕ್ಬಿಡಿ. ಹಾಗಿದ್ರೆ ಬಿ ಅನ್ನುವಂಥದ್ದೇ ಸರಿಯಾದ ಉತ್ತರ. ಇಲ್ಲೇನೋ ನಿಮ್ಮ ಪುಣ್ಯ ಚೆನ್ನಾಗಿದೆ, ಎಗೆ 2 ಅಂತ ಇರುವಂಥದ್ದು ಆಪ್ಷನು ಒಂದೇ ಒಂದು. ಈಗ ಎರಡೆರಡು ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಓದಿದೆ ಇರುವಂತಹ ವಿದ್ಯಾರ್ಥಿಗಳಿಗೆ. ನೋಡಿ ಕೊನಿತೋ ತನ್ನ ಕೈಯಲ್ಲಿ ಏನು ಮಾಡಿರ್ತಾನೆ, ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದಿರ್ತಾನೆ. ಆಯಿತಾ, ಕೊನಿತೋ ಯಾರು ಅಂತ ಹೇಳಿದರೆ ಸೇವಕ. ಯಾರ ಸೇವಕ? 70 ವರ್ಷದ ಮುದುಕ ಆಗಿರುವಂಥ ಡಾನ್ ಗಾನ್ಜೋಲೋವಿನ ಜೊತೆಗೆ ಇರುವಂತಹ ಒಬ್ಬ ಸರ್ವೆಂಟ್. ಕ್ಲಿಯರ್. ಪೆಟ್ರಾ ಯಾರು ಅಂತ ಹೇಳಿದರೆ ಮೇಡ್ ಆಗಿರ್ತಾಳೆ. ಇಲ್ಲಿ ಮೇಡ್ ಅಂತ ಆಪ್ಷನ್ ಇಲ್ಲ. ಪೆಟ್ರಾ ತನ್ನ ಕೈಯಲ್ಲಿ ಬ್ರೆಡ್ ಕ್ರಮ್ಸನ್ನು ತೆಗೆದುಕೊಂಡು ಬಂದಿರ್ತಾಳೆ. ಕ್ಲಿಯರ್. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್. ಯಾಕೆ ಸರ್ ಇಷ್ಟು ಹೋಗ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದರೆ, ಇದು ಕೆಲವೊಮ್ಮೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬಂದಿದೆ ಅಲ್ವಾ, MCQಸಲ್ಲಿ ಬಂದುಬಿಡುತ್ತೆ ಡೈರೆಕ್ಟಾಗಿ. ವಾಟ್ ಡಿಡ್ ಪೆಟ್ರಾ ಕ್ಯಾರಿಡ್ ಅಂತ ಬಂದರೆ ಏನು ಬರೀತೀರಾ? ವಾಟ್ ಡಿಡ್ ಪೆಟ್ರಾ ಕ್ಯಾರಿ ಡ್ಯಾಶ್ ಬ್ರೆಡ್ ಕ್ರಮ್ಸ್ ಅಂತ ಬರೀಬೇಕು. ವಾಟ್ ಡಿಡ್ ಕೊನಿತೋ ಕ್ಯಾರಿಡ್ ಇನ್ ಈಸ್ ಹ್ಯಾಂಡ್ ಡ್ಯಾಶ್ ಆ ಬುಕ್ ಅಂತ ಬರಿಬೇಕು. ಈ ರೀತಿಯಾಗಿ ಆಯಿತಾ. ವೇ ಡಿಡ್ ಹೌ ಮೆನಿ ಪ್ರೀಸ್ಟ್ ವರ್ ಸಿಟ್ಟಿಂಗ್? 3 ಪ್ರೀಸ್ಟ್ ವರ್ ಸಿಟ್ಟಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 9 ಇನ್ ವೆನ್ ಯು ಆರ್ ಓಲ್ಡ್ ಮೆನಿ ಲವ್ಡ್ ದಿ ಲೇಡೀಸ್ ಡ್ಯಾಶ್ ಅಂತ ಇದೆ. ಪ್ರತಿಯೊಬ್ಬರು ಕೂಡ WB ಈಟ್ಸು ಪ್ರಿಯತಮಿಗೆ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಹೀರೋಯಿನ್ ಹೆಸರು ಮೌಡ್ ಗಾನ್ ಅಂತ. ಪ್ರತಿಯೊಬ್ಬರು ಕೂಡ ಯಾಕೆ ಪ್ರೀತಿ ಮಾಡ್ತಾಳೆ ಅಂತ ಹೇಳಿದರೆ, ಎಲ್ಲರೂ ಕೂಡ ಫಿಸಿಕಲ್ ಬ್ಯೂಟಿಯನ್ನು ನೋಡಿ ಪ್ರೀತಿ ಮಾಡ್ತಾಳೆ. ಅದನ್ನು ನಾವು ಗ್ಲ್ಯಾಡ್ ಗ್ರೇಸ್ ಅಂತ ಕರಿತೀವಿ. ಆಯಿತಾ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಭಾಳ ಸಲ ಫಿಸಿಕಲ್ ಬ್ಯೂಟಿ ಅಂತ ಕೊಡಲ್ಲ, ಸ್ಟ್ಯಾಂಡರ್ಡ್ ಆಗಿ ಗ್ಲ್ಯಾಡ್ ಗ್ರೇಸ್ ಅಂತ ಕೊಟ್ಟಿರ್ತಾರೆ, ನೆನಪಿರಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಮೈ ಡಿಯರ್ ಚಿಲ್ಡ್ರನ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಚೈಲ್ಡ್ಸ್ ಫುಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ಎ ಡ್ಯಾಶ್ ಅಂತ ಇದೆ. ಇದು ಕೂಡ ಉತ್ತರವನ್ನು ನೀವೇ ನನಗೆ ಕಳಿಸಬೇಕು. ಆಪ್ಷನ್ನು ಸಿ ಕೂಡ ನಾನು ಡಿಲೀಟ್ ಮಾಡ್ತೀನಿ, ಆಪ್ಷನ್ ಡಿ ಕೂಡ ನಾನು ಡಿಲೀಟ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಆಪ್ಷನ್ ಎ ಹಾಗೂ ಬಿ ನಲ್ಲಿಯೇ ಉತ್ತರಗಳನ್ನು ತಾವುಗಳು ಕಾಣಬಹುದಾಗಿದೆ. ನಿಮಗೆ ಕ್ಲೂ ಕೂಡ ನಾನು ಕೊಟ್ಟು ಕಳಿಸ್ತೀನಿ. ದ ಚೈಲ್ಡ್ಸ್ ಫುಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ಎ ಡ್ಯಾಶ್ ಅಂತ. ಪ್ರತಿಯೊಬ್ಬರು ಕೂಡ ತಮ್ಮ ಫುಡ್ಗಳಿಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನೋ ಹಾಕ್ತಾರೆ, ಅದೇ ಅದಕ್ಕೆ ಉತ್ತರ ಆಗಿರುತ್ತೆ. ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಕ್ವಶನ್ ನಂಬರ್ 11 ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿಂದ ಗ್ರಾಮರ್ ಭಾಗ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಇದು ಗೊತ್ತಿಲ್ವೋ, ನನಗೆ ಬರದೇ ಇಲ್ಲವೋ ಗ್ರಾಮರ್ ಅಂತಿರೋ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ಗೆ ಇರುವಂಥ ಫುಲ್ಲು ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಒಮ್ಮೆ ನೋಡಿ ಸಾಕು, ನೀವು 100% ಔಟ್ ಆಫ್ ಅಂಕಗಳನ್ನು ತೆಗಿತೀರಾ. ಬನ್ನಿ ಈಗ ನೋಡ್ತಾ ಹೋಗೋಣ. ಡಾನಲಾರಾ ಗಾಟ್ ಅಪ್ ಟು ಗೋ ಹೋಮ್. ಶಿ ಡ್ಯಾಶ್ ಸಪೋರ್ಟ್ ಅಂತ ಇದೆ. ಶಿ ಡ್ಯಾಶ್ ಸಪೋರ್ಟ್ ಅಂತ ಹೇಳಿದರೆ ಶಿ ವಾಸ್ ಸಪೋರ್ಟೆಡ್ ಅಂತ ಬರಿಬೇಕು. ಯಾಕೆ ಬರಿಬೇಕು ಅಂತ ಪ್ರಶ್ನೆ. ಈಗ ಶಿ ಅಂದರೆ ಸಿಂಗ್ಯುಲರ್, ಹಾಗಾಗಿ ವಾಸ್ ಅಂತ ಬರಿಬೇಕು. ಸಪೋರ್ಟಿಗೆ V3 ಫಾರ್ಮು ಸಪೋರ್ಟೆಡ್ ಅಂತ ಬರಿಬೇಕಾಗತ್ತೆ. ಶಿ ಟರ್ನ್ಡ್ ಹರ್ ಹೆಡ್ ಆ್ಯಂಡ್ ಡ್ಯಾಶ್ ಸರ್ಪ್ರೈಸ್ ಅಂತ ಇದೆ. ವಾಸ್ ಸರ್ಪ್ರೈಸ್ಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್. ನೆಕ್ಸ್ಟ್ ನೋಡಿ ಸರ್, ಸಿಂಗಲರ್ ಇದ್ದರೆ ವಾಸ್ ಯೂಸ್ ಮಾಡಿ, ಪ್ಲೂರಲ್ ಫಾರ್ಮ್ ಬಂದರೆ ವರ್ ಅಂತ ಯೂಸ್ ಮಾಡಿ ಅಷ್ಟೇ. ಅಪ್ ದಿ ವೈಲೆಟ್ಸ್. ವೈಲೆಟ್ಸ್ ಅಂದರೆ ಗೊಚ್ಚೆ ಅಥವಾ ಹೂಗಳು ಅಂತ. ವಿಚ್ ಡ್ಯಾಶ್ ಡ್ರಾಪ್ ಆನ್ ದಿ ಗ್ರೌಂಡ್ ಅಂತ ಇದೆ. ಇಲ್ಲಿ ವೈಲೆಟ್ಸ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಏನು ಆನ್ಸರನ್ನು ಬರಿಬೇಕು ಅಂತ ತಾವುಗಳೇ ಕನ್ಫರ್ಮ್ ಮಾಡಿಕೊಂಡು ನನಗೆ ಕಮೆಂಟ್ ಮುಖಾಂತರ ಇದನ್ನು ತಿಳಿಸ್ಕೊಡ್ಬೇಕು. ಆದರೆ ಅದಕ್ಕೆ ರಾಂಗ್ ಆನ್ಸರನ್ನೇ ನೀವು ಕಳಿಸ್ಕೊಡ್ತೀರಾ. ಸರಿಯಾದ ಆನ್ಸರ್ ನಾನೇ ನಿಮ್ಗೆ ಹೇಳ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಹ್ಯಾಡ್ ಡ್ರಾಪ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹ್ಯಾಡ್ ಯಾಕಾಗತ್ತೆ ಅಂತ ಹೇಳಿದರೆ, ಕಂಟಿನ್ಯೂಸ್ ಆಗಿ ಎಲ್ಲ ಪಾಸ್ಟ್ ಟೆನ್ಸು ಒಂದೇ ಸೆಂಟೆನ್ಸಲ್ಲಿ ಬಂದಾಗ ಮುಂದಿನ ಭಾಗ ನಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಹಾಗಾಗಿ ಹ್ಯಾಡ್ ಡ್ರಾಪ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್. ನೋಡಿ ಈಗ ಕ್ವಶನ್ ನಂಬರ್ 12 ಇದು ಪಾರ್ಟ್ ಎದೇ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಇದು ಅಷ್ಟು ಈಸಿ ಯಾವುದು ಕೂಡ ಅಲ್ಲ. ಏನಿದೆ? ದ ವುಮೆನ್ ಆಫ್ ಅಡ್ವಾನಿ. ಇದನ್ನು ನಾವು ಏನಂತೀರ ತಾವುಗಳು, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀರಾ. ಅಂದರೆ ಎರಡು ಕಡೆ ಈಗ ಫ್ರೇಸಲ್ ದ ವುಮೆನ್ ಆಫ್ ಅಡ್ವಾನಿ ಕಾಣ್ತಾ ಇದೆ ಏನ್ರೋ, ಇದು ಏನೋ ಬಂದು ಕೂತ್ಕೊಂಡಿದೆಯಪ್ಪ, ಹೆಂಗೆ ತೆಗಿಯೋದೋ ಗೊತ್ತಿಲ್ಲ. ದಿ ವಿಮನ್ ಅಂತ ಕರಿಬೇಕು. ವಿ ಅಂತ ಪ್ರೊನೌನ್ಸಿಯೇಷನ್ ಆಯಿತಾ. ವಿಮನ್ ಬಹುವಚನ ಅಲ್ವಾ. ಆಫ್ ಅಡ್ವಾನಿ ರೆಸಿಸ್ಟೆಡ್ ದಿ ಫೀಲಿಂಗ್ ಆಫ್ ಟ್ರೀಸ್. Besides, they decided to teach forestry to the forest officials. They dash
ಲೈಟೆಡ್ ಲ್ಯಾಟೀನ್ಸ್ ಅಂತ ಇದೆ. ದೇ ಡ್ಯಾಶ್ ಅಂತ ಹೇಳಿದರೆ ಬೆಳದಿಂಗಳಿನ ಸಮಯದಲ್ಲಿ ಅಂತ ಬರೀಬೇಕು. ಅದನ್ನು ಇಂಗ್ಲೀಷಲ್ಲಿ ಬೋರ್ಡ್ ಡೇ ಲೈಟ್ ಅಂತ ಕರಿತೀವಿ. ಹೌದಾ? ಅಲ್ಲೇ ನೀವು 0 ಮಾರ್ಕ್ಸ್ ತೆಗೆಯೋದು. ದೇ ಡ್ಯಾಶ್ ದೆ ಪುಟ್ ಬಿಹೈಂಡ್, ಹೌದಾ? ಅದು ಕೂಡ ತಪ್ಪು. ದೆ ಹೆಲ್ಡ್ ಅಪ್ ಲೈಟೆಡ್ ಲ್ಯಾಟೀನ್ಸ್ ಆಲ್ದೋ ಇಟ್ ವಾಸ್ ಡೇ ಬೋರ್ಡ್ ಲೈಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೆಲ್ಡ್ ಅಪ್ ಒಂದು, ಲಾಸ್ಟ್ ಒನ್ನು ಬೋರ್ಡ್ ಡೇ ಲೈಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಕ್ವಶನ್ ನಂಬರ್ 13 ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಇದರಷ್ಟು ಈಸಿ ಯಾವುದೂ ಅಲ್ಲ ನೋಡಿ. ಇದರಲ್ಲಿ ಯಾರಾದರೂ 5ಕ್ಕೆ 5 ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ಎಕ್ಸಾಮಲ್ಲಿ ನೀವು ಅರ್ಹರಲ್ಲ ಅಂತ ಎಕ್ಸಾಮ್ ಬರೀಲಿಕ್ಕೆ. ಯಾಕೆ ಗೊತ್ತಾ? 5 ಲೈನ್ ಓದೋದು, 5 ಮಾರ್ಕ್ಸ್ ತೆಗೆಯೋದು ಇಲ್ಲೇ ಕೊಟ್ಟಿರ್ತಾರೆ. ಈಗ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ರೀತಿ ಇದೆ. ಇಟ್ ಅಂದರೆ ಯಾರು, ಇಟ್ ಅಂದರೆ ರೆಫರ್ಸ್ ಟು ಹೂಮ್ ಅಂತ. ಹಿಸ್ ಅಂದರೆ ಯಾರು, ಶಿ ರೆಫರ್ಸ್ ಟು ಹೂಮ್. ದೇರ್ ಅಂದರೆ ಎಲ್ಲಿ, ಹರ್ ಅಂದರೆ ಯಾರು. ಇದನ್ನೆಲ್ಲ ಇಲ್ಲಿ ಕೇಳಲಾಗಿದೆ ನೋಡಿ. ಒಂದೇ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೇನೆ, ಇಲ್ಲಾಂದರೆ ವಿಡಿಯೋ ಲೆಂತಿ ಆಗುತ್ತೆ. ಬೋರ್ಗ್ಸ್ ಫಸ್ಟ್ ಲಿಟ್ರರಿ ರೀಡಿಂಗ್ ವಾಸ್ ಗ್ರಿಮ್ಮಿ ಫೇರಿ ಟೇಲ್ಸ್ ಇನ್ ಆ್ಯನ್ ಇಂಗ್ಲೀಷ್ ವರ್ಷನ್. ಇಟ್ ವಾಸ್ ಫೌಂಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ. ಇಟ್ ಅಂದರೆ ಏನು? ಇಟ್ ವಾಸ್ ಫೌಂಡ್ ಅಂತ ಇದೆ. ಇಟ್ ಅಂದರೆ ಏನು ಹೇಳಿ ನೋಡೋಣ? ಗ್ರಿಮ್ಮಿ ಫೇರಿ ಟೇಲ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಇದಕ್ಕೆ ಆಗಿರುತ್ತೆ. ಹೌದಲ್ವಾ? ನೋಡಿ, ಅವನು ಅದನ್ನೇ ಓದ್ತಾ ಇರ್ತಾನೆ. ಅದೆಲ್ಲಿದೆ ಅಂತ ಹೇಳಿದರೆ ತನ್ನ ತಂದೆಯ ಲೈಬ್ರರಿನಲ್ಲಿ. ಫೌಂಡ್ ಇನ್ ಹಿಸ್ ಫಾದರ್ಸ್. ಹಿಸ್ ಅಂದರೆ ಅವನ, ಅವನ ಅಂದರೆ ಯಾರು? ಬೋರ್ಗ್ಸ್ ಅಂತ. ಬೋರ್ಗ್ಸ್ ಅಪಾಸ್ಟ್ರಫಿ ಎಸ್ ಬಂದಿರಬೇಕು. ಎಲ್ಲಿದೆ ನೋಡೋಣ? 4ನೇದಿದೆ ಅಲ್ವಾ? ಅದೇ ಅದಕ್ಕೆ ಸರಿಯಾದ ಉತ್ತರ. ಯಾವುದಕ್ಕೆ? ಹಿಸ್ ಅನ್ನೋದಕ್ಕೆ. ನೋಡಿ ಮಕ್ಕಳೇ, ಹಿ ಅಂತ ಬಂದರೆ ಬರೀ ಹೆಸರಿರಬೇಕು. ಹಿಸ್ ಅಂತ ಬಂದರೆ ಅದಕ್ಕೆ ಅಪಾಸ್ಟ್ರಫಿ ಎಸ್ ಆಗಿರಬೇಕು. ಅಥವಾ ಕಂಟಿನ್ಯೂಸ್ ಎಸ್ ಎರಡು ಬಂದಾಗ ಅಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಎಸ್ಸನ್ನು ಡಿಲೀಟ್ ಮಾಡಿ ಎಸ್ಸಿನ ಮೇಲೆ ಒಂದು ಅಪಾಸ್ಟ್ರಫಿಯನ್ನು ಹಾಕ್ತೀವಿ. ಶಿ ಅಂದರೆ ಒಂದು ಹೆಣ್ಣಿನ ಹೆಸರು ಬರಬೇಕು. ನೋಡೋಣ. ಹಿಸ್ ಮದರ್ ಎಲ್ಲಿದೆ? ಡಾನಾ ಲೇನೋರ್ 3rd ಲೈನಲ್ಲಿದೆ ನೋಡಿ. ವಾಸ್ ಎನ್ ಎಕ್ಸ್ಟ್ರಾಡಿನರಿ ಪರ್ಸನ್. ಶಿ ವಾಸ್ ಅಂತ ಇದೆ. ಶಿ ಅಂದರೆ ಯಾರು? ಅವನ ತಾಯಿ. ತಾಯಿ ಯಾರು? ಡಾನಾ ಲಿಯನಾರ್ ಅಂತ. ಹಾಗಿದ್ರೆ ಕ್ವಶನ್ ನಂಬರ್ ಸಿ ಆಪ್ಷನ್ ಯಾವುದು ಬರುತ್ತೆ ಅದಕ್ಕೆ ಆನ್ಸರು 6ನೇದಾಗತ್ತೆ. ಹೌದಲ್ವಾ? ಈ ರೀತಿಯಾಗಿ ತಾವುಗಳು ಬರೀಬೇಕಾಗತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಈ 2 ಮಾರ್ಕ್ಸ್ ಕಡೆಗೆ ನಾವು ಈಗ ಸ್ವಲ್ಪ ಹೋಗೋಣ. 2 ಮಾರ್ಕ್ಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ನಾನು ಹೇಳಿದ ಎಲ್ಲ ಪ್ರಶ್ನೆಗಳು 2 ಮಾರ್ಕ್ಸಲ್ಲಿ ಬಂದಿದ್ದಾವೆ, ತೋರಿಸ್ತಾ ಹೋಗ್ತೀನಿ. ಬನ್ನಿ. ಹೂ ಡು ದಿ ಬೋ ಅಂಡ್ ದಿ ಲಿವಿಂಗ್ ಆರೋಸ್ ರೆಫರ್ ಟು ಇನ್ ದಿ ಪೋಯಮ್ ಅಂತ ಇದೆ. ಹಾಗಿದ್ರೆ ದಿ ಬೋಸ್ ಅಂದರೆ ಯಾರು ಇಲ್ಲಿ ಆನ್ ಚಿಲ್ಡ್ರನ್ ಪಾಠದಲ್ಲಿ? ತಂದೆ ತಾಯಿಗಳು. ಅದನ್ನು ನಾವು ಇಂಗ್ಲೀಷಲ್ಲಿ ಪೇರೆಂಟ್ಸ್ ಅಂತ ಬರೀಬೇಕು. ಲಿವಿಂಗ್ ಆರೋಸ್ ಅಂದರೆ ಯಾರು ಅಂತ ಕೇಳಿದರೆ ಲಿವಿಂಗ್ ಆರೋಸ್ ರೆಫರ್ಸ್ ಟು ಹೇಳಿ ನೋಡೋಣ ಚಿಲ್ಡ್ರನ್ ಅಂತ ಬರೀಬೇಕು. 2 ಮಾರ್ಕ್ಸು ಬಂತು. ಕ್ವಶನ್ ನಂಬರ್ 15 ಇದು ಬೇಕಾದ್ರೆ ನೀವು 1 ಶಾರ್ಟ್ ವಿಡಿಯೋ ಮಾಡಿದ್ದೀನಲ್ವಾ, ಅದರಲ್ಲಿ ನೋಡ್ಕೊಳ್ಳಿ. ಇವೆಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ವಾಟ್ ಡಿಡ್ ಡಾನ್ ಗಾನ್ಸಲೋ ಟಾಸ್ ಅಪ್ ಟು ಲಾರಾಸ್ ಬಾಲ್ಕೋನಿ ಎವ್ರಿ ಮಾರ್ನಿಂಗ್ ಅಂತ ಇದೆ. 15ನೇಯ ಪ್ರಶ್ನೆಗೆ ಎಲ್ಲರೂ ಕೂಡ ಈಸಿ ಇರುವಂಥದ್ದು. ಕುದುರೆಯ ಮೇಲೆ ಬಂದು ಇವನು ಬಾಲ್ಕನಿಗೆ ಏನು ಎಸಿತಾ ಇರ್ತಾನೆ ಅಂತ ಹೇಳಿದರೆ ಬೊಕ್ಕೆಯನ್ನು ಎಸಿತಾ ಇರ್ತಾನೆ. ಆ ಬೊಕ್ಕೆ ಸ್ಪೆಲ್ಲಿಂಗೇ ಬರಲ್ಲ ನಿಮಗೆ, ಹಾಗಾಗಿ ಇದು 2 ಮಾರ್ಕ್ಸಿಗೆ ಕೊಟ್ಟಿರೋದು. ಹಿ ವುಡ್ ಟಾಸ್ ಆ ಬೊಕ್ಕೆ. ಬೊಕ್ಕೆ ಸ್ಪೆಲ್ಲಿಂಗು BOUQUET. ಇಲ್ಲಿ 2 ಲೆಟರ್ ಸೈಲೆಂಟ್ ಇದೆ, ಕ್ಯೂ ಹಾಗೂ ಟಿ. ಹಾಗಾಗಿ ಅದನ್ನು ನಾವು ಬೊಕ್ಕೆ ಅಂತ ಕರಿತೀವಿ. ಆಯಿತಾ? ಆಫ್ ಫ್ಲವರ್ಸ್ ಸ್ಪೆಷಲಿ ಎ ಬಂಚ್ ಆಫ್ ರೋಸಸ್ ಅಂತ. ಆಯಿತಾ? ಇದು 15ನೇಯ ಉತ್ತರ. ಕ್ವಶನ್ ನಂಬರ್ 16 ವಾಟ್ ಡಸ್ ದ ಫ್ರೇಸ್ ಯುವರ್ ಚೇಂಜಿಂಗ್ ಫೇಸ್ ರೆಫರ್ಸ್ ಟು ಅಂತ ಇದೆ. ವೆನ್ ಯು ಆರ್ ಓಲ್ಡ್ ಪದ್ಯದಲ್ಲಿ ಲವ್ ಪೋಯಮಲ್ಲಿ 16ನೇಯ ಪ್ರಶ್ನೆ ವಾಟ್ ಡಸ್ ದ ಫ್ರೇಸ್ ಅಂತ ಇದೆ ಅಲ್ವಾ. ಯುವರ್ ಚೇಂಜಿಂಗ್ ಫೇಸ್ ಬಹಳ ಈಸಿ ರೀ. ಯುವರ್ ಚೇಂಜಿಂಗ್ ಫ್ರೇಸ್ ಅಂತ ಹೇಳಿದರೆ ಇದನ್ನು ನೀವು 16 ಅಂತ ಹಾಕಿಬಿಟ್ಟು ಎ ಅಂತ ಹಾಕಿ ಎಫೆಕ್ಟ್ ಆಫ್ ಏಜಿಂಗ್ ಅಂತ ಬರೀಬೇಕು. ಆ್ಯಂಡ್ ದ ಲೂಸ್ ಆಫ್ ಯೂತ್ಫುಲ್ ಬ್ಯೂಟಿ ಹರ್ ಫೇಸ್ ಶ್ರಂಕನ್. ಆಯಿತಾ? ಏಜ್ ಆಗ್ತಾ ಇದ್ದ ಹಾಗೆ ದ ಬ್ಯೂಟಿ ಈಸ್ ನಾಟ್ ಪರ್ಮನೆಂಟ್. She lost her beauty. When she lost her beauty, your changing face refers to her shrunken face ಹಾಗೂ ಏಜಿಂಗ್ ಆ್ಯಂಡ್ ಲಾಸ್ ಆಫ್ ಯೂತ್ಫುಲ್ ಬ್ಯೂಟಿ ಅಥವಾ ಫಿಸಿಕಲ್ ಬ್ಯೂಟಿ. ಈ ರೀತಿಯಾಗಿ ಬರೀಬೇಕು. ಹೌದಲ್ವಾ? ಕ್ವಶನ್ ನಂಬರ್ 17 ಹೂಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ ಗಾರ್ಡನರ್ ಪಾಠದಲ್ಲಿ ಆ್ಯಂಡ್ ವೈ ಅಂತಲೂ ಕೂಡ ಕೇಳಿದ್ದಾರೆ ನೋಡಿ. 2 ಮಾರ್ಕ್ಸಿಗೆ ಯಾರ್ದು ಅಂತ ಬರೆದ್ರೆ
1 ಮಾರ್ಕು, ಯಾಕೆ ಅಂತ ಬರೆದ್ರೆ ಅದಕ್ಕೆ 1 ಮಾರ್ಕ್ ಕೊಡ್ತಾರೆ. ಹೂಸ್ ಹೌಸ್ ಅಂತ ಇದೆ ಗಾರ್ಡನರ್ ಪಾಠದಲ್ಲಿ ಕೇಳಿರುವಂಥ ಪ್ರಶ್ನೆ. ಯಾರ ಹೌಸ್ ಹೇಳಿ ನೋಡೋಣ? ಬಸವಯ್ಯನ ಮನೆ. ಬಸವಯ್ಯ ಅಂತ ಬರೀಬೇಕು. ಯಾರಿಗೆ ಬಸವಯ್ಯ ಅಂತ ಗೊತ್ತಿಲ್ವೋ ನಿಮಗೆ ಪಾಠನೇ ಅರ್ಥ ಆಗಿಲ್ಲ ಅಂತ. ಬಸವಯ್ಯ ಹೊಸದಾಗಿ ಮನೆ ಕಟ್ತಾನೆ, ಆದರೂ ಕೂಡ ಅವನ ಮನೆ ಏನಂತೀರ ಡಲ್ಲಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಬಸವಯ್ಯ ಅಂತ. ಆಯಿತಾ? ಬಿ ಅಂತ ಹಾಕಿ ವೈ ಅಂತ ಕೇಳಿದ್ದಾರೆ. 17Bಗೆ ಆನ್ಸರ್ ಏನು ಬರೀತೀರಾ ಹೇಳಿ ನೋಡೋಣ? ಬಿಕಾಸ್ ಇನ್ ಹಿಸ್ ಹೌಸ್ ಅಂದರೆ ಇನ್ ಬಸವಯ್ಯಾಸ್ ಹೌಸ್ ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್. ತಮ್ಮಣ್ಣನ ಹಾಡುಗಳು ಪುಸ್ತಕಗಳು ಅವನ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಅವನ ಮನೆ ಯಾರು ಹೇಳ್ತಾರೆ ಇದನ್ನು ಹೇಳಿ ನೋಡೋಣ? ದ ವಿಸಿಟರ್ಸ್ ಹೂ ಕೇಮ್ ಟು ಬಸವಯ್ಯಾಸ್ ಹೌಸ್ ದೇ ಟೋಲ್ಡ್ ಹಿಮ್ ಯುವರ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಟಿ ಬಿಕಾಸ್ ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್ ಅಂತ. ಕ್ಲಿಯರ್? ಈಗ 3 ಮಾರ್ಕ್ಸ್ ಕ್ವಶನ್ಸ್ಗಳು ನಾನು ಹೇಳಿದ್ದವು ಬಂದಿದ್ವೋ ಇಲ್ಲೋ ಅಂತ ನೋಡ್ತಾ ಹೋಗೋಣ. ಡಿಸ್ಕ್ರೈಬ್ ದಿ ಸೋರ್ಸ್ ಆಫ್ ಕಿಂಗ್ಸ್ ಸ್ಪೆಷಲ್ ರೆವಿನ್ಯೂ ಅಂತ ಇದೆ. ನಿಜವಾಗಿ ಪುಣ್ಯವಂತರು ಇವರು, ಮೈಸೂರಿನವರು. ಯಾಕೆ ಅಂತ ಹೇಳಿದರೆ ಈ ಒಂದು ಪ್ರಶ್ನೆ ಕೇಳಬೇಕಾಗಿರೋದು 2 ಮಾರ್ಕ್ಸಿಗೆ, ಇಲ್ಲಿ ಡೈರೆಕ್ಟಾಗಿ 3 ಮಾರ್ಕ್ಸಿಗೆ ಕೇಳಿಬಿಟ್ಟಿದ್ದಾರೆ. ಭಾಳ ಈಸಿಯಾಗಿರುವಂತಹ ಪ್ರಶ್ನೆ, ನಾವು ಹೇಳಿದ್ದಂತಹ ಪ್ರಶ್ನೆನೇ ಬಂದಿದೆ. ಕ್ವಶನ್ ನಂಬರ್ 19, ಬ್ರಿಂಗ್ ಔಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಮೆಟಾಫರ್ ದಿ ಬೌ ಆ್ಯಂಡ್ ಆ್ಯರೋ ಇನ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನಿಗೆ ನಾನು ಒಂದು ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಸೇಮ್ ಆನ್ಸರನ್ನು ಬರೆದ್ರೆ ಔಟ್ ಆಫ್ ಅಂಕಗಳು ನಿಮಗೆ ಬರುತ್ತೆ. ಕ್ಲಿಯರ್? ನಾನೇ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಇದೇ ಇಂಪಾರ್ಟೆಂಟ್ ಕ್ವಶನ್ ಅಂತ. ಕ್ವಶನ್ ನಂಬರ್ 20 ನೋಡೋಣ. ರೈಟ್ ಎ ನೋಟ್ ಆನ್ ನವಧನ್ಯ ಫಾರ್ಮ್ ಅಂತ ಇದೆ. ನವಧನ್ಯ ಫಾರ್ಮು ಹೌದಲ್ವಾ? 100% ಇದು ಬಂದೇ ಬರುತ್ತೆ. ಇದು ನಮ್ಮ ಮೇಲ್ ಐ ಡಿ ಕಂಡ್ರೋ. ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ನಿಮ್ಮ ಮಿಡ್ರಮ್ ಎಕ್ಸಾಮ್ ಮುಗಿದು ಹೋಗಿದೆ ಭಾಳ ಕಡೆ, ಹೌದಲ್ವಾ? ಅಂದರೆ ಮಾಕ್ ಟೆಸ್ಟ್ ಅಂತ ಮಾಡಿದ್ದಾರೆ, ಮಿಡ್ರಮ್ ಮಾಕ್ ಅಂತ. ಮಿಡ್ರಮ್ಗಿಂತ ಮುಂಚೆ ರಿವಿಷನಿಗಾಗಿ ಆ ಕ್ವಶನ್ ಪೇಪರ್ ಇದ್ದರೂ ಕೂಡ ನಮಗೆ ಕಳಿಸಿಕೊಡಿ. ಧನ್ಯವಾದಗಳು. ನೋಡಿ, ನವಧನ್ಯ ಫಾರ್ಮಿನ ಬಗ್ಗೆ ಒಂದು ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ ಅಂತ. ಇದು ನಿಜವಾಗಿಯೂ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು, ಪ್ರತಿ ವರ್ಷ ಕೇಳುವಂಥದ್ದು. ಆಯಿತಾ? ವಿತ್ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ, ಅದೇ ಬಂದಿದೆ. ನೆಕ್ಸ್ಟ್ ನೋಡೋಣ. ವೈ ಆರ್ ಡಾನ್ ಅಲಾರಾ ಆ್ಯಂಡ್ ಡಾನ್ ಗನ್ಸಲೋ ಅನಾಯ್ಡ್ ಈಚ್ ಅದರ್ ಇನ್ ದ ಬಿಗಿನಿಂಗ್ ಆಫ್ ದ ಪ್ಲೇ ಸನಿ ಮಾರ್ನಿಂಗ್ ಅಂತ ಇದೆ. ಇದು ಕೂಡ ಈಸಿಯಾಗಿರುವಂಥ ಪ್ರಶ್ನೆ. ಇದು ಆನ್ಸರ್ ಯಾವುದಾಗತ್ತೆ ಅಂದರೆ ಇದಕ್ಕೆ ಇಲ್ ನೇಚರ್ಡ್ ಮ್ಯಾನ್ ಅಂತ ಇದೆ ಅಲ್ವಾ, ಅದೇ ಆಗುತ್ತೆ. ಆಯಿತಾ? ಕ್ವಶನ್ ನಂಬರ್ 22, ಹೌ ಈಸ್ ಒನ್ ಮ್ಯಾನ್ ಡಿಫ್ರೆಂಟ್ ಫ್ರಮ್ ಮೆನಿ ಅದರ್ಸ್ ಹೂ ಲವ್ಡ್ ದ ಲೇಡಿ ಅಂತ ಇದೆ. ಇದು ಏನೂ ಇಲ್ಲ ಕಣ್ರಿ, ವೆನ್ ಯು ಆರ್ ಓಲ್ಡಿನ ಸಮ್ಮರಿ ಬರೆದ್ರೆ ಮುಗೀತು. 22ನೇ ಪ್ರಶ್ನೆಗೆ ಅದೇ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 23 ನೋಡೋಣ. ವೈ ಡಸ್ ದಿ ಓಲ್ಡ್ ಮ್ಯಾನ್ ಸೇ ದ ಹ್ಯೂಮನ್ ನೇಚರ್ ಕ್ಯಾನ್ ಬಿ ಸ್ಟ್ರೇಂಜ್ ಇನ್ ದಿ ಗಾರ್ಡನರ್ ಅಂತ ಇದೆ. 23ನೇ ಪ್ರಶ್ನೆ. ಅದು ಹಾಟ್ ಕ್ವಶನ್ ಆಗಿರುತ್ತೆ. ಅರ್ಥ ಮಾಡಿಕೊಂಡು ಪಾಠ ಯಾರಿದ್ದೀರೋ ಅವರು ತಮ್ಮ ಸ್ವಂತ ವಾಕ್ಯಗಳಲ್ಲಿ ಬರುವಂಥ ಆನ್ಸರು. ನಮಗೇನು ಟೆನ್ಷನ್ ಇಲ್ಲ, ಯಾಕಂದರೆ ಇಲ್ಲಿ ಕೊಟ್ಟಿದ್ದು ನಮಗೆ 3 + 3 6 ಪ್ರಶ್ನೆಗಳಲ್ಲಿ ನಾವು ಬರೀಬೇಕಾಗಿದ್ದು 4. ನಾನು 5 ಪ್ರಶ್ನೆಗಳು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿರುವಂಥದ್ದು. ಈಗ 4th ಮೇನಲ್ಲಿ ನಾವು 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ ಅಂತ ಇದೆ. ಇದು ನಿಮ್ಗೆ 100% ಬರುವಂಥ ಕ್ವಶನ್ ಅಂತ ನಾನು ಕ್ವಶನ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ನೆಕ್ಸ್ಟ್, ವೇರ್ ವಾಸ್ ದಿ ಕ್ರಿಮಿನಲ್ ಇನ್ ಟು ಡಿಯರ್ ಕ್ಯಾಪ್ಟನ್ ವಾಟ್ ವರ್ ದ ಅರೇಂಜ್ಮೆಂಟ್ಸ್ ಮೇಡ್ ಫಾರ್ ಹಿಮ್ ಅಂತ ಇದೆ. ಇದರಷ್ಟು ಈಸಿ ಆಗಿರುವಂಥ ಲಾಜಿಕ್ ಆಗಿ ಬರೆಯುವಂಥ ಪ್ರಶ್ನೆ. ನೋಡಿ, ಇಲ್ಲೇ ಆನ್ಸರ್ ಹೇಳಿಬಿಡ್ತೀನಿ 4 ಮಾರ್ಕ್ಸಿಗೆ. ವೇರ್ ವಾಸ್ ದಿ ಕ್ರಿಮಿನಲ್ ಇನ್ ಟು ಡಿಯರ್ ಕ್ಯಾಪ್ಟ್ ಅಂತ ಇದೆ. ಆಯಿತಾ? ಇನ್ ಎ ಸ್ಮಾಲ್, ಹೌದಲ್ವಾ, ರೂಮ್ ಟರ್ನ್ಡ್ ಇಂಟು ಎ ಸೆಲ್ಯುಲರ್, ಅಲ್ಲಿ ಅವನನ್ನು ಇಟ್ಟಿರ್ತಾರೆ. ಆಯಿತಾ? ನೆಕ್ಸ್ಟ್, ವಾಟ್ ವರ್ ದ ಅರೇಂಜ್ಮೆಂಟ್ಸ್ ಡನ್ ಫಾರ್ ಹಿಮ್ ಅಂತ ಇದೆ. ದೇ ಅಪಾಯಿಂಟೆಡ್ ಹೇಳಿ ಗಾರ್ಡ್, GUARD, ದೇ ಅಪಾಯಿಂಟೆಡ್ ಎ ಗಾರ್ಡ್. ಹಾಗೂ ಹಿಸ್ ವರ್ಕ್ ಈಸ್ ಟು ಫೆಚ್ ದ ಫುಡ್ ಫ್ರಮ್ ದ ಪ್ಯಾಲೇಸ್ ಆ್ಯಂಡ್ ಟು ಟೇಕ್ ಕೇರ್ ಆ್ಯಂಡ್ ಟು ಲುಕ್ ಆಫ್ಟರ್ ದಿ ಏನಂತೀರ ಕ್ರಿಮಿನಲ್ ಅಂತ. ಇಷ್ಟು ಬರೆದ್ರೆ 4 ಮಾರ್ಕ್ಸ್ ರೀ. ಇಮ್ಯಾಜಿನ್ ಯುವರ್ ಸೆಲ್ಫ್. ಕ್ವಶನ್ ನಂಬರ್ 26, ವಾಟ್ ಮೇಕ್ಸ್ ಇಂಡಿಯನ್ ಸಿವಿಲೈಸೇಷನ್ ಡಿಸ್ಟಿಂಕ್ಟ್ ಅಕಾರ್ಡಿಂಗ್ ಟು ಟಾಗೋರ್ ಅಂತ ಇದೆ. ಇದು ಹಾರ್ಡ್ ಕ್ವಶನು, ಬಂದೇ ಬರುತ್ತೆ. ಆದರೆ ಇರಲಿ ಬಿಡಿ ಅಂತ ನಾನು ಹೇಳಿದ್ದೆ, ಬಿಡಿ, ನೋ ಪ್ರಾಬ್ಲಮ್. ಕ್ವಶನ್ ನಂಬರ್ 27 ನೋಡೋಣ. ಡಿಸ್ಕ್ರೈಬ್ ಹೌ ಡಾನ್ ಗಾನ್ಜಲೋ ಗ್ಲೋರಿಫೈಸ್ ಹಿಸ್ ಕಸಿನ್ಸ್ ಡೆತ್. ಇದು ಡಾನ್ ಗಾನ್ಜಲೋ ಹೇಳಿದಂತಹ ಸುಳ್ಳು ಕತೆ ಅಂತ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪದೇ ಇದೇ ಓದರಲ್ಲೇ ಅಂದ್ರನಲ್ವಾ, ಅದೇ ಕಣ್ರೆ ಪಾಠ. ಆಯಿತಾ? ಅದೇ ಆನ್ಸರು ಬರೆದ್ರೆ 4ಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 28 ಕ್ವಶನ್ ನಂಬರು. ಹೌ ಡಿಡ್ ದಿ ಓನರ್ಸ್ ಲೈಫ್ ಚೇಂಜ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್. 5 ಕ್ವಶನ್ ಕೊಟ್ಟು ಅದಕ್ಕೆ ಇದೇ ಕಂಡ್ರೋ ಆನ್ಸರ್ ಅಂತ ಹೇಳಿದ್ನಲ್ವಾ, ಅದೇ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 28ಕ್ಕೆ ಬರೀರಿ. ನೆಕ್ಸ್ಟು ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಅದೇ ಕ್ವಶನ್ ಬಂದಿದೆ. ನಂತರದಲ್ಲಿ ನಿಮಗೆ ಪ್ಯಾಸೇಜ್ ಬರುತ್ತೆ. ಯಾವುದೋ ಒಂದು ಪ್ಯಾಸೇಜು ತಲೆ ಕೆಡಿಸ್ಕೊಬಿಡಿ,
9 ಮಾರ್ಕ್ಸಿಗೆ ಇರುತ್ತೆ ನಿಮಗೆ, 10 ಅಲ್ಲ 9 ಮಾರ್ಕಿಗೆ ಅದನ್ನು ತಗೊಳ್ಳಿ ಈಸಿಯಾಗಿ ಬರೆಯಬಹುದಾಗಿದೆ. ಇಲ್ಲಿ ಒಂದು ಆ್ಯಂಟೋನಿಮನ್ನು ಕೇಳಿದ್ದಾರೆ, ಆ್ಯಡ್ ಪ್ರಿಫಿಕ್ಸ್ ಅಂತ ಇದೆ, ಅಗ್ರೀಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನು ಮಾಡಬೇಕಿದು? ಹೌದಲ್ವಾ, ಡಿಸ್ಅಗ್ರೀಡ್ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ, ಡಿಸ್ಅಗ್ರಿ, ನಾನ್ ಅಗ್ರಿ ಬರಲ್ಲ, ಅನ್ಅಗ್ರಿ ಬರಲ್ಲ, DIS ಅಗ್ರಿ ಸಿಂಗಲ್ ವರ್ಡನ್ನು ಬರೀಬೇಕಾಗಿರುತ್ತೆ. ಧನ್ಯವಾದಗಳು. ನಂತರದಲ್ಲಿ ನಾವೀಗ ಇನ್ನೊಂದಿದೆ ಅಲ್ವಾ ಆಂಟೋನಿಮ್ ಆಪೋಸಿಟ್, ಲೆಸ್ಸಿಗೆ ಸರಿಯಾದ ಉತ್ತರ ಇಲ್ಲಿ ಮೋರ್ ಅಂತ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಡಿ. ಈಗ ನಾವು ಇಲ್ಲಿ ಏನು ಮಾಡೋಣ ಅಂತ ಹೇಳಿದರೆ, ಏನಂತೀರ ತಾವುಗಳು ಆನ್ಸರನ್ನು ನೋಡ್ತಾ ಹೋಗೋಣ. ಒಂದು ಆರ್ಟಿಕಲನ್ನು ಯೂಸ್ ಮಾಡಿ ಅಂತ ಇದೆ ಬ್ರಾಕೆಟಲ್ಲಿ. ಕ್ವಶನ್ ನಂಬರ್ 31 ಒಂದಕ್ಕೆ, ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಓನ್ಲಿ 60 men ಇನ್ ಆಲ್, ಬಟ್ ಸ್ಟಿಲ್ ಇಟ್ ಈಸ್ ಡ್ಯಾಶ್ ಆರ್ಮಿ ಅಂತ ಇದೆ. ಹೌದಲ್ವಾ, ಸರಿಯಾದ ಉತ್ತರ ಇದಕ್ಕೆ ಆ್ಯನ್ ಆರ್ಮಿ ಅನ್ನುವಂಥದ್ದೇ ಸರಿಯಾದ ಉತ್ತರ, ಯಾಕಂದರೆ ಅದು ಓವಲ್ ಸೌಂಡ್ ಆಗಿರುತ್ತೆ. ಕ್ವಶನ್ ನಂಬರ್ 2, ಇದು ರೀಅರೇಂಜ್ ಮಾಡಬೇಕು, ಬಹಳ ಈಸಿ. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ದಿ ಅರ್ತ್ ಡೆಮೋಕ್ರಸಿ ಅಂತ ಬರೆದ್ರೆ ಮುಗೀತು. ಆಯಿತಾ. ಕ್ವಶನ್ ನಂಬರ್ 3, ಲಾರಾ ಡ್ಯಾಶ್ ಅವೇ ಸಪೋರ್ಟೆಡ್ ಬೈ ಹರ್ ಮೇಡ್ ಅಂತ ಇದೆ. ವಾಕ್ಸ್ WALKS ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದರೆ ಲಾರಾ ಅದು ಸಿಂಗ್ಯುಲರ್, ಹಾಗಾಗಿ ವಾಕ್ಸೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಬಸವಯ್ಯ ಅಂತ ಇದೆ. ಬಸವಯ್ಯ ಡ್ಯಾಶ್ ಪರ್ಫಾರ್ಮ್ ಹಿಸ್ ಅಗ್ರಿಕಲ್ಚರ್ ಟಾಸ್ಕ್ ಮೋರ್ ಡೆಲಿಜೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪರ್ಫಾರ್ಮ್ಸ್ ಅಂತ ಆಗಬೇಕು, PRFORMS ಅಂತ ಆಗಬೇಕು. ಧನ್ಯವಾದಗಳು. ಈಗ ನಾವು ಲಿಂಕರ್ಸ್ಗಳನ್ನು ನೋಡೋಣ. ಆಯಿತಾ, ಅದು ಬರಲ್ಲ ಅಂದವರು ತಾವುಗಳು ಲಿಂಕರ್ಸನ್ನು ಇಲ್ಲಿ ಬರೆಯಬಹುದಾಗಿದೆ. ಭಾಳ ಈಸಿಯಾಗಿರುವಂತಹ ಇದು ನಿಮ್ಮ ಗೈಡಲ್ಲಿ ನಿಮ್ಮ ಕ್ವಶನ್ ಆನ್ಸರ್ ಆದ ತಕ್ಷಣ ಸಿಗುವಂಥ ಭಾಗ ಆಗಿರುತ್ತೆ. ಆಯಿತಾ, ಪ್ರತಿಯೊಂದು ಗೈಡಲ್ಲೂ ಕೂಡ ನಿಮಗೆ ಕ್ವಶನ್ ಆನ್ಸರ್ ಆದ ತಕ್ಷಣ ಗ್ರಾಮರ್ ಭಾಗ ಇರುತ್ತೆ, ಅದು ಎಕ್ಸಾಮಿಗೆ ಕೂಡ ಬರುತ್ತೆ. ಕ್ವಶನ್ ನಂಬರ್ 32 ನೋಡೋಣ. ಲಾರಾ ವಾಸ್ ಕಾಲ್ಡ್ ದ ಸಿಲ್ವರ್ ಮೇಡನ್. ಕ್ವಶನ್ ಟ್ಯಾಗನ್ನು ಮಾಡಿ ಅಂತ ಇದೆ. ಅದು ಈಸಿಯಾಗಿ ಮಾಡುವಂಥದ್ದಲ್ಲ ವಿದ್ಯಾರ್ಥಿಗಳೇ. ಆನ್ಸರನ್ನು ಡೈರೆಕ್ಟಾಗಿ ನಾನು ಹೇಳ್ತೀನಿ. ವಾಸಂಟ್ ಶಿ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ವಾಸಂಟ್ ಶಿ ಅಂತ ಯಾವುದಕ್ಕೆ? ಕ್ವಶನ್ ಟ್ಯಾಗ್ 32 ಮೊದಲನೆಯ ಉತ್ತರ. ಯಾರಿಗೆ ಬರಲ್ವೋ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. ಕ್ವಶನ್ ಟ್ಯಾಗ್ಸ್ 1, ಕ್ವಶನ್ ಟ್ಯಾಗ್ 2 ಅಂತ. ಇದನ್ನು ತಾವುಗಳು ನೋಡಿಬಿಟ್ರೆ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊತೀರಾ. ನೋಡಿ, ವಾಸ್ ಅನ್ನೋದು ವರ್ಬ್ ಐಡೆಂಟಿಫೈ ಮಾಡಬೇಕು. ಲಾರಾ ಶಿ ಆಗಿರ್ತಾಳೆ, ಇಂಟರ್ಚೇಂಜ್ ಮಾಡಿ ವಾಸಂಟ್ ಶಿ ಅಂತ ಬರೀಬೇಕು, ಯಾಕಂದರೆ ಇದು ಪಾಸಿಟಿವ್, ಆನ್ಸರ್ ನೆಗೆಟಿವ್ನಲ್ಲಿ ಬರಬೇಕು. ಕ್ವಶನ್ ನಂಬರ್ 2, ವಂದನಾ ಶಿವಾಸ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಇದೆ. WH ಕ್ವಶನು ಭಾಳ ಈಸಿ. ಹೂಸ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಬರೆದ್ರೆ ಮುಗೀತು. ಆಯಿತಾ, ಇಷ್ಟೇ. ಹೂಸ್ ಫಾದರ್? ವಂದನಾ ಶಿವಾಸ್ ಫಾದರ್ ಅಂತ. ಇಷ್ಟೇ ರೀ, ಬಹಳ ಈಸಿ ಅಂದರೆ ಬಹಳ ಈಸಿಯಾಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಆಯಿತಾ, ಬನ್ನಿ. ರೆಕ್ಟಿಫೈ ದಿ ಎರರ್ ಅಂತ ಇದೆ. ಏನೋ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ, 2ರಲ್ಲಿ ಏನೋ ತಪ್ಪಿದೆ, ಹುಡುಕಬೇಕು. ಯು ಆರ್ ಸ್ಪೀಕಿಂಗ್ ಟು ಮೀ ಸೆನಾರ್ ಅಂತ ಇದೆ. ಯು ಆರ್ ಅನ್ನುವಂಥದ್ದೇ ತಪ್ಪು, ಅಲ್ಲಿ ಅದು ಆರ್ ಆ ಕಡೆ ಹೋಗಬೇಕು, ಯು ಈ ಕಡೆ ಬರಬೇಕು. ನೆನ್ಪಿಟ್ಕೊಳ್ಳಿ. ಯಾಕೆ ಸರ್ ಹೀಗಾಗಬೇಕು ಅಂದರೆ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕಿನ ಅರ್ಥವೇನು ಅಂದರೆ ಪ್ರಶ್ನೆ ಕೇಳುವಂಥದ್ದು, ಹಾಗಾಗಿ ಆರ್ ಯು ಅಂತ ಆಗಬೇಕು. ಆರ್ ಯು ಸ್ಪೀಕಿಂಗ್ ಟು ಮೀ ಸೆನಾರ್, ಕ್ವಶನ್ ಮಾರ್ಕ್ ಬರಬೇಕು. ಸೆನರ ಅಂದರೆ ಮೇಡಮ್ ಅಂತ. ಆರ್ ಯು ಅಂತಲೇ ಆಗಬೇಕು. ಆಯಿತಾ, ಆರ್ ಆ ಕಡೆ ಯು ಈ ಕಡೆ, ಸೇಮ್ ಸೆಂಟೆನ್ಸನ್ನು ಬರೀಬೇಕು. ವೈ ಕ್ಯಾಪಿಟಲ್ ಇರೋದು ಸ್ಮಾಲ್ ಲೆಟರ್ ಮಾಡಿ, ಆರ್ ಸ್ಮಾಲ್ ಲೆಟರ್ ಇರೋದು ಕ್ಯಾಪಿಟಲ್ ಮಾಡಬೇಕು. ನೆಕ್ಸ್ಟ್, ಮ್ಯಾಥಮೆಟಿಕ್ಸ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಇದೆ. ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಸಿಂಗ್ಯುಲರು, ಇಂಗ್ಲೀಷ್ ಅನ್ನುವಂಥದ್ದು ಸಿಂಗ್ಯುಲರು, ಕನ್ನಡ ಸಿಂಗ್ಯುಲರು, ಏನು ಬಂದರೂ ಎಲ್ಲ ಸಬ್ಜೆಕ್ಟಿನ ಹೆಸರು ಸಿಂಗ್ಯುಲರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಫಿಸಿಕ್ಸ್ ಅಂತ ಬಂದರೂ ಅಷ್ಟೇ. ಆಯಿತಾ, ಹಾಗಾಗಿ ಇದನ್ನು ವರ್ಬು ಈಸ್ ಅಂತ ಆಗಬೇಕು. ಆರ್ ಅಂತ ಇದೆಯಲ್ವ ಅದು ತಪ್ಪು, ಕಾಟ್ ಅಂತ ಹಾಕಿ. ಆಯಿತಾ, ನೀವು ಫುಲ್ಲು ಸೆಂಟೆನ್ಸ್ ಎಕ್ಸಾಮಲ್ಲಿ ಬರೀಬೇಕು. ಅಲ್ಲಿದೆ ನೋಡಿ. ಆಯಿತಾ, ರೀರೈಟ್ ಅಂದರೆ ಫುಲ್ ಸೆಂಟೆನ್ಸು. ಮ್ಯಾಥಮೆಟಿಕ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಲೇ ಬರೀಬೇಕಾಗತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 33 ನೋಡೋಣ. ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಅಂತ ಇದೆ. ನೋಡೋಣ ಈಗ. ಆಯಿತಾ, ಏನು, ಮುಂಗೂಸ್ ಬಿಲಾಂಗ್ಸ್ ಟು ಗ್ರೂಪ್ ಆಫ್ ಕಾರ್ನಿವೋರಸ್ mammals that also include kiwits, ಜಿನಿಟ್ಸ್, ದಿ ಫಸಸ್ ಆರ್ ಏನೇನೋ ಕೊಟ್ಟಿದ್ದಾರೆ. ಓದಕ್ಕೆ ಬರಲಿಲ್ಲ, ಟೆನ್ಷನ್ ಇಲ್ಲ ರೀ, ನನಗೆ ಓದಕ್ಕೆ ಬರ್ತಾಯಿಲ್ಲ, ನಿಮಗೆ ಅಂತ ಬರುತ್ತೆ. ಯಾಕಂದರೆ ಮೊದಲನೇ ಬಾರಿಗೆ ಇವೆಲ್ಲ ವರ್ಡ್ಸನ್ನು ಯೂಸ್ ಮಾಡ್ತಾ ಇರ್ತೇವೆ. ಪ್ರತಿಯೊಂದು ಬಾಕ್ಸಿಗೆ ಇಲ್ಲಿ ಅರ್ಧ ಮಾರ್ಕ್ಸ್ ಇರುತ್ತೆ. ನೋಡೋಣ, 1 ಲೈನ್ ಓದಿ 2 ಮಾರ್ಕ್ಸ್ ಹೇಗೆ ತೆಗೆಯೋದು ಅಂತ. ಮುಂಗೂಸಸ್ ಬಿಲಾಂಗ್ಸ್ ಟು ಎ ಗ್ರೂಪ್ ಆಫ್ ಡ್ಯಾಶ್. ಒಂದನೇ ಆನ್ಸರ್ ಏನು? ಕಾರ್ನಿವೋರಸ್ ಮ್ಯಾಮಲ್ಸ್ ಅಂತ ಪೂರ್ತಿ ಬರೆದ್ರೆ ಸರಿಯಾದ ಉತ್ತರ. ಹೌದಾ? ಅದು ಮುಖ್ಯ. ಹೌದಾ? ನೋಡಿ, ಹೌದು, ಗ್ರೂಪ್ ಆಫ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಡ್ಯಾಶ್ ಅಂತ ಇದೆ. 2ನೇ ಆನ್ಸರು.
ಕಿವಿಟ್ಸ್ CIVETS ಅಂತ ಬರ್ತದೆ ಸರಿಯಾದ ಉತ್ತರ. ಮೂರನೇ ಆನ್ಸರ್ ಏನು ಜೆನಿಟ್ಸ್ GENETS. ನಾಲ್ಕನೇದು ಅವರೇ ಕೊಟ್ಟುಬಿಟ್ಟಿದ್ದಾರೆ ಹೌದಲ್ವಾ. ಇನ್ನೊಂದು ಬಾಕ್ಸಿಗೆ 4 ಅಂತ ಹಾಕಿದ್ದಾರೆ. ಆ್ಯಂಡ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಬೇರ್ ಕ್ಯಾಟ್ ಅಂತನಾದರೂ ಬರೀಬೇಕು, ಬಿನ್ ಟು ರಾಂಗ್ ಅಂತಲೂ ಕೂಡ ಬರೀಬೋದಾಗಿದೆ. ಧನ್ಯವಾದಗಳು. ಈಗ ನಿಮಗೇನು ಬರಲ್ಲ ಅಂತ ಅಂದ್ಕೊಂಡಿದ್ರಲ್ವ ಅಂತಹ ಕ್ವಶನ್ ನಂಬರ್ 34 ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಹೇಳಿದರೆ ಪ್ರೀತಿಯ ಮಕ್ಕಳೇ ಭಾಳ ಕೊಡ್ದಂಗೆ ಆಗ್ತಾ ಇತ್ತಲ್ವ, ನಿಮಗೆ ಕ್ಷಮಿಸ್ಬೇಕಂಡ್ರೋ. ನನ್ನ ಉದ್ದೇಶ ಆನ್ಸರ್ ಕೊಡೋದಲ್ಲ, ಪ್ರತಿಯೊಂದು ಲೈನ್ ಎಕ್ಸ್ಪ್ಲನೇಷನ್ ಮಾಡ್ಕೊತಾ ಹೋದರೆ ನಿಮ್ಮ ಎಕ್ಸಾಮ್ ಹಾಲಲ್ಲಿ ನಿಮಗೆ ಡೌಟ್ಸ್ ಇರಲ್ಲ ಅಂತ. ಬೇಜಾರಾಗಬೇಡಿ, ಸಂತೋಷ ಆದರೂ ದಯವಿಟ್ಟು ಒಂದು ಲೈಕ್ ಬಟನ್ನು ಹಾಗೂ ಏನಂತೀರ ಸರ್ ಅದು ಕೆಳಗಡೆ ನಿಮಗೆ ಹೈಪ್ ಅಂತ ಬರ್ತಾ ಇದೆ ಕಮೆಂಟ್ಸಲ್ಲಿ, ಅದನ್ನು ನಮಗೆ ಕ್ರೆಡಿಟ್ ಮಾಡಿ. ಧನ್ಯವಾದಗಳು ಪಾಯಿಂಟ್ಸ್ಗಳನ್ನು. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು 4 ಲಿಂಕನ್ನು ಕೊಟ್ಟಿರ್ತೇನೆ. 4 ನೋಡ್ಕೊಂಡ್ರೆ ಸಾಕು ಕಣ್ರಿ, ಎಕ್ಸಾಮಲ್ಲಿ 5 ಮಾರ್ಕ್ಸು ಫಿಕ್ಸು. ಭಾಳ ಈಸಿ ಕಣ್ರಿ. ಆನ್ಸರ್ ಹೇಳ್ತಾ ಹೋಗ್ತೇನೆ. ಈಗ ಬನ್ನಿ. ಲಾರಾ ನೋಡಿ ಹೇಗೆ ಬರೀಬೇಕು. ಆಸ್ಕ್ಡ್ ಡಾನ್ ಗಾನ್ಜಲೋ ವೆದರ್ he used a shoe brush as a handkerchief. Full stop. Don Gonzalo said Donna Lara what right she had to criticize his actions. Full stop. Donna Lara replied Don Gonzalo that it was a neighbor's right. Full stop. ಸರ್ ದಟ್ ಇಟ್ ವಾಸ್ ಎ ನೈಬರ್ಸ್ ರೈಟ್ ಎಲ್ಲಿಂದ ಬಂತು? ಇದು ಪ್ರೆಸೆಂಟ್ ಟೆನ್ಸು, ಅದನ್ನು ಪಾಸ್ಟ್ ಟೆನ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ತಾವುಗಳೇ ಇಲ್ಲಿ ಇಟ್ ವಾಸ್ ಅಂತ ಬರೀಬೇಕಾಗಿರುತ್ತೆ. ಇಟ್ ವಾಸ್ ಅ ನೈಬರ್ಸ್ ರೈಟ್. ಫುಲ್ ಸ್ಟಾಪ್. ಡಾನ್ ಗಾನ್ಜಲೋ ರಿಪ್ಲೈಡ್ ನೋಡಿ, ಅಥವಾ ಆಸ್ಕ್ಡ್ ಡೊನಲರಾ ಅಥವಾ ಸೆಡ್ ಡೊನಲರಾ, ಆಯಿತಾ? ಸೆಡ್ಡೇ ಸರಿ ಇಲ್ಲಿ. ಸೆಡ್ ಡೊನಲರಾ ದಟ್ ಹೀ ಹೇಳಿ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ಸೆನ್ಸ್. ಡು ಇರೋದು ಡಿಡ್ ಮಾಡಬೇಕು, ಐ ಇರೋದು ಹೀ ಮಾಡಬೇಕು ಅಷ್ಟೇ. ಹೀ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ಸೆನ್ಸ್ ಅಂತ. ಲಾಸ್ಟ್ ಒನ್ ಡೊನಲರಾ ಸೆಡ್ ಡಾನ್ ಗಾನ್ಜಲೋ ದಟ್ ಹೀ ವಾಸ್ ವೆರಿ ಪೊಲೈಟ್. ಎಲ್ಲದಕ್ಕೂ ಇಲ್ಲಿ ನೋಡಿ, ಫಸ್ಟ್ ಟೂಗೆ ದಟ್ ಬರಲ್ಲ, ಆಯಿತಾ? ಫಸ್ಟಲ್ಲಿ ಇಫ್ ಅಂತ ಯೂಸ್ ಮಾಡಿದ್ವಿ ಅಥವಾ ವೆದರ್ ಯೂಸ್ ಮಾಡಿ. ಸೆಕೆಂಡಲ್ಲಿ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ವಾಟ್ ರೆಡಿ ಇದೆ. ಥರ್ಡು, ಫೋರ್ತು, ಫಿಫ್ತಿಗೆ, 3ನೇ ಲೈನು, 4ನೇ ಲೈನು, 5ನೇ ಲೈನಿಗೆ ದಟ್ ಅಂತ ಯೂಸ್ ಮಾಡಬೇಕು. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಇದರಷ್ಟು ಈಸಿ ಯಾವಾಗೂ ಕೊಟ್ಟಿಲ್ಲ. ಇದು ನಮ್ಮ ಮೇಲ್ ಐ ಡಿ ಕಂಡ್ರಪ್ಪ, ನಿಮ್ಮ ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಡಿ, ಆಯಿತಾ? ಧನ್ಯವಾದಗಳು. ನೋಡಿ, ಕ್ವಶನ್ ನಂಬರ್ 35 ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಅಂಬ್ರೀನ್ ಅಂತ ಇದೆ. ಹಾಯ್ ಅಂಕಿತಾ, ಗುಡ್ ಮಾರ್ನಿಂಗ್ ಟು ರೆಸ್ಪಾಂಡ್ ಟು ಗ್ರೀಟಿಂಗ್ ಅಂತ ಇದೆ. ವೆರಿ ಗುಡ್ ಮಾರ್ನಿಂಗ್. ಹಾಯ್ ಅಮೀನ್ ಅಂಬ್ರೀನ್ ವೆರಿ ಗುಡ್ ಮಾರ್ನಿಂಗ್. ಅಲ್ಲಿ ಕಾಪಿ ಮಾಡಿ ಬರೀರೋ ಹಾಯ್ ಅಂಬ್ರೀನ್ ವೆರಿ ಗುಡ್ ಮಾರ್ನಿಂಗ್. ಇಷ್ಟು ಬರೆದ್ರೆ 1 ಮಾರ್ಕ್ಸು. ಕುಡ್ ಐ ಯೂಸ್ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್ ಅಂತ ಇದೆ. ಆವಾಗ ಅಂಕಿತ್ ಅವರು ಶೂರ್ ನೋ ಪ್ರಾಬ್ಲಮ್ ಆಫರಿಂಗ್ ಅಂತ ಇದೆ. ಯು ಕ್ಯಾನ್ ಯೂಸ್ ಮೈ ಸೆಲ್ ಫೋನ್ ಅಂತ ಬರೀಬೇಕು. ಆ ಡ್ಯಾಶಲ್ಲಿ ಯು ಕ್ಯಾನ್ ಯೂಸ್ ಮೈ ಸೆಲ್ ಫೋನ್ ಅಥವಾ ಆಯಿತಾ, ಅದನ್ನೇ ಬರೀರಿ ಸರ್, ಅಥವಾ ಟೇಕ್ ಇಟ್ ಅಂತ ಬರೆದ್ರೂ ನಡೆಯುತ್ತೆ. ಇಟ್ ವಿಲ್ ಓನ್ಲಿ ಬಿ ಎ ಮಿನಿಟ್ ಆರ್ 2 ಅಂತ ಇದೆ, ಆಯಿತಾ? ಅಂಕಿತ ಆವಾಗ ಟೇಕ್ ಯುವರ್ ಟೈಮ್, ನೋ ರಶ್ ಅಂತ ಇದೆ. ನಂತರದಲ್ಲಿ ಲಾಸ್ಟ್ ಲೈನಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಏನೂ ಇಲ್ಲ ಕಂಡ್ರೋ, ಥ್ಯಾಂಕ್ಸ್ ಎ ಲಾಟ್ ಅಂತ ಬರೀರಿ, ಥ್ಯಾಂಕ್ ಯು ಅಂತ ಬರೀರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಬರೀರಿ. ಏನು ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸಿಗೆ 3. ಸರ್ ಈಗ ಲೆಟರ್ ರೈಟಿಂಗ್ ಹೆಂಗೆ ಬರೆಯೋದು? ಯಾಕಂದರೆ ಏನು ಬರೆದ್ರು ನಮಗೆ 1 ಮಾರ್ಕು, 2 ಮಾರ್ಕು, 3 ಮಾರ್ಕ್ಸ್ ಕೊಡ್ತಾಯಿದ್ದಾರೆ, 5ಕ್ಕೆ 5 ಕೊಡ್ತಾ ಇಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು, ಯಾವ ರೀತಿಯಾಗಿ 5ಕ್ಕೆ 5 ತೆಗಿಬೇಕು ಅಂತ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ನೋಡಿಕೊಂಡು ತಾವುಗಳು 100% 5/5 ಮಾರ್ಕ್ಸನ್ನ ತೆಗಿಬೋದು. ಯಾರಿಗೆಲ್ಲ ಗೊತ್ತಾಗ್ತಾ ಇಲ್ಲವೋ ಲಿಂಕ್ ಹೇಗೆ ಓಪನ್ ಮಾಡ್ಕೊಳ್ಳೋದು ಅಂತ ತಗೊಳ್ಳೋ ಕಮೆಂಟ್ ಮುಖಾಂತರ ಪ್ಲೀಸ್ ಸೆಂಡ್ ಗ್ರಾಮರ್ ಸೆಕೆಂಡ್ ಇಯರ್ PUC ಅಂತ ಬರೀಬೇಕು. ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಂತ ಗೊತ್ತಾಗಬೇಕಲ್ವ ನಮಗೆ. ಪ್ಲೀಸ್ ಸೆಂಡ್ ಫುಲ್ ಗ್ರಾಮರ್ ಲಿಂಕ್ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಕಳಿಸಿದರೆ ಡೈರೆಕ್ಟಾಗಿ ನಿಮಗೆ ಲಿಂಕ್ಸನ್ನು ಕಳಿಸಿ ಕೊಡ್ತೀವಿ ಕಮೆಂಟಲ್ಲಿ, ಆಯಿತಾ? ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ನಮ್ಮ ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದನ್ನು ಮರೆಯಬೇಡಿ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬೇಡಿ ಸರ್, ಟೆನ್ಷನ್ನೇ ತಗೋಬಾರ್ದು. ಆ ರೀತಿಯಾಗಿ
ತಾವು ತಮ್ಮನ್ನು ಬೂಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಹೇಳ್ತೀನಿ ಅಲ್ವಾ, 100% ನೀವು ನನ್ನ ಇಂಗ್ಲೀಷ್ ವಿಡಿಯೋಸ್ ನೋಡಿದ್ದೇ ಆದರೆ ಒನ್ ಶಾಟ್ ವಿಡಿಯೋ ಆಗಿರ್ಬೋದು ಅಥವಾ ಗ್ರಾಮರ್ ವಿಡಿಯೋಸ್ ಆಗಿರ್ಬೋದು ಅಥವಾ ಇಂತಹ ವಿಡಿಯೋಗಳು ಆಗಿರ್ಬೋದು, ಯಾವುದೇ ಕಾರಣಕ್ಕೂ ತಾವುಗಳು 75 ಬಿಲೋ ಸ್ಕೋರೇ ಮಾಡಲ್ಲ ಸರ್. 80 ಔಟ್ ಆಫ್ 80 ತೆಗಿತಾರೆ. ಯಾಕಂದರೆ 80 ಮಾರ್ಕ್ಸಿಗೆ ಎಕ್ಸಾಮ್ ಇರೋದು. ಸುಮ್ಮನೆ ವಾಲ್ಪೇಪರು 95+ ಅಂತ ಹಾಕಂದರೆ ಹುಚ್ಚ ಅಂತಾರೆ ನನ್ನನ್ನು. ಇರೋದೇ 80 ಮಾರ್ಕ್ಸಿಗೆ ಎಕ್ಸಾಮು. ಧನ್ಯವಾದಗಳು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್, ದೋಸ್ ಹು ಆರ್ ವೆರಿ 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 ವೀಕ್ ಇನ್ ಇಂಗ್ಲೀಷ್, ದೋಸ್ ಹು ಸ್ಕೇರ್ಡ್. ಆಯಿತಾ? ಧನ್ಯವಾದಗಳು.